ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳು ಕೆಸಿಇಟಿ ಕೌನ್ಸಿಲಿಂಗ್ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು. ಅವುಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೀವಿ. ಮೊದಲನೇ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ಈಗ ಕೆಸಿಇಟಿ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಯಿತು. ಅದ ನಂತರ ನಾವಲ್ಲಿ ಅಡ್ಮಿಷನ್ ಮಾಡ್ಕೊಂಡ್ರೆ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೊಂಡ್ರೆ ಮುಂದಿನ ರೌಂಡ್ಸ್ ಏನಿರುತ್ತೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅದರೊಳಗಡೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗತ್ತಾ ಅಂತ ಪ್ರಶ್ನೆ ಆಗಿತ್ತು. ಇದಕ್ಕೆ ಉತ್ತರ ತಿಳ್ಕೊಳ್ಳೋದಾದ್ರೆ ಇಲ್ಲ. ನಿಮಗೆ ಒಮ್ಮೆ ಕಾಲೇಜ್ ಅಲಾಟ್ ಆಯಿತು, ನೀವು ಅಡ್ಮಿಷನ್ ಕೂಡ ಮಾಡ್ತದೆ ಅಂತ ಹೇಳಿದ್ರೆ ಮುಂದಿನ ರೌಂಡ್ಸ್ ಅಲ್ಲಿ ನಿಮಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗಲ್ಲ. ಅಂದ್ರೆ ಫಸ್ಟ್ ರೌಂಡ್ ಸಿಕ್ಕಿರುವಂತಹ ಕಾಲೇಜ್ ನೀವು ಅಡ್ಮಿಷನ್ ಮಾಡ್ಕೊಂಡ್ಬಿಟ್ರೆ ಮುಂದೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಒಳಗಡೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಅಡ್ಮಿಷನ್ ಮಾಡೋ ಮೊದಲೇನೆ ನಿಮಗೆ ಸೆಕೆಂಡ್ ರೌಂಡ್ ಹೋಗೋದಕ್ಕೂ ಕೂಡ ಅವಕಾಶವನ್ನ ಕೊಟ್ಟಿರ್ತಾರೆ. ಸೊ ನೀವು ನಿಮ್ಮ ಡಿಸಿಷನ್ ಪ್ರಕಾರ ಅಡ್ಮಿಷನ್ನೇ ಮಾಡಿಸ್ತೀವಿ ಅಂತ ಅಡ್ಮಿಷನ್ ಮಾಡ್ಕೊಂಡಿದ್ರೆ ಮತ್ತೆ ಸೆಕೆಂಡ್ ರೌಂಡ್ ಹೋಗೋದೇನಿರುತ್ತೆ. ಅಕಸ್ಮಾತ್ ಆಗಿ ನೀವು ಸೀಟ್ ಅಲಾಟ್ಮೆಂಟ್ ಆದ್ಮೇಲೂ ಕೂಡ ಫಸ್ಟ್ ರೌಂಡ್ ಅಲ್ಲಿ ಇರುವಂತಹ ಅಥವಾ ಸಿಕ್ಕಿರುವಂತಹ ಕಾಲೇಜನ್ನ ಅಥವಾ ಸೀಟನ್ನ ಹೋಲ್ಡ್ ಅಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡ್ ಅಲ್ಲಿ ಮತ್ತೂ ಒಳ್ಳೆ ಕಾಲೇಜ್ ಸಿಗುತ್ತೆ ಅಂತ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಚಾಯ್ಸ್ ಎಂಟ್ರಿ ಅಂತ ಇರುತ್ತೆ. ಅವಾಗ ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ರೌಂಡ್ ಸಿಕ್ಕಿರುವಂತಹ ಕಾಲೇಜ್ ಹೋಲ್ಡ್ ಅಲ್ಲಿ ಇರುತ್ತೆ. ಅದರ ನಂತರ ನೀವು ಸೆಕೆಂಡ್ ರೌಂಡ್ಗೆ ಹೋಗ್ಬಹುದು. ಆವಾಗ ಸೆಕೆಂಡ್ ರೌಂಡ್ ಅಲ್ಲಿ ಬೇರೆ ಕಾಲೇಜ್ ಸಿಕ್ಕರೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಬೇಕಾಗತ್ತೆ. ಅಕಸ್ಮಾತ್ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಗದೇ ಇದ್ರೆ ಫಸ್ಟ್ ರೌಂಡ್ ಸಿಕ್ಕಿರುವಂತಹ ಕಾಲೇಜ್ ಹೋಲ್ಡ್ ಅಲ್ಲಿ ಇರುತ್ತೆ, ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸ್ಬೋದು. ಅದಕ್ಕೋಸ್ಕರನೇ ನಿಮ್ಮ ಹತ್ರ ಚಾಯ್ಸ್ ಎಂಟ್ರಿ ಮಾಡಬೇಕಾದ್ರೆ ಆಲ್ರೆಡಿ ನಿಮ್ಮ ಹತ್ರ ಒಂದು ಆಪ್ಷನ್ ಇರುತ್ತೆ ಸೆಕೆಂಡ್ ರೌಂಡ್ಗೆ ಹೋಗೋದಕ್ಕೆ. ಅದಕ್ಕೋಸ್ಕರ ನೀವು ಫಸ್ಟ್ ರೌಂಡ್ ಸಿಕ್ಕಿರುವಂತಹ ಕಾಲೇಜ್ಗೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಫೀ ಪೇಮೆಂಟ್ ಮಾಡಿ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡ್ಕೊಂಡ್ರೆ ಅಂತ ಹೇಳಿದ್ರೆ ಅದರ ನಂತರ ಮುಂದಿನ ರೌಂಡ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ನಂತರ ವಿದ್ಯಾರ್ಥಿಗಳು ಮತ್ತೊಂದು ಪ್ರಶ್ನೆ ಕೂಡ ಕೇಳಿದ್ರು, ಈ ವರ್ಷದ ಕೌನ್ಸಿಲಿಂಗ್ ಏನಿದೆ ಅದು ಆನ್ಲೈನ್ ಅಲ್ಲಿ ಇರುತ್ತೆ ಅಥವಾ ಆಫ್ಲೈನ್ ಅಲ್ಲಿ ಇರುತ್ತೆ ಅಂತ. ಆನ್ಲೈನ್ ಅಲ್ಲೇ ಇರುತ್ತೆ. ಅಂದ್ರೆ ಮುಂದೆ ಆಪ್ಷನ್ ಎಂಟ್ರಿ, ನಂತರ ಮಾಕ್ ಅಲಾಟ್ಮೆಂಟ್, ಸೀಟ್ ಅಲಾಟ್ಮೆಂಟ್, ಫೀ ಪೇಮೆಂಟ್, ಅದರ ನಂತರ ನೀವು ಅಡ್ಮಿಷನ್ ಮಾಡಿಸಿದ್ರೆ ಕಾಲೇಜ್ಗೆ ಒಂದು ಆಫ್ಲೈನ್ ಅಲ್ಲಿ ಹೋಗಬೇಕು. ಬಟ್ ಕೌನ್ಸಿಲಿಂಗ್ ಪ್ರಾಸೆಸ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ಆನ್ಲೈನ್ ಅಲ್ಲಿ ನಡೆಯುತ್ತೆ. ನಂತರ ಮತ್ತೆ ಕೆಲವು ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ಗೆ ಮತ್ತೆ ಸೆಪರೇಟ್ ಅಪ್ಲಿಕೇಶನ್ ಇರುತ್ತಾ ಅಂತ ಕೇಳಿದ್ರು. ಸೆಪರೇಟ್ ಅಪ್ಲಿಕೇಶನ್ ಕೂಡ ಇರಲ್ಲ. ಕೌನ್ಸಿಲಿಂಗ್ಗೆ ಅಂತಾನೆ ಮತ್ತೆ ಸೆಪರೇಟ್ ಫೀಸ್ ಕೂಡ ಕಟ್ಟಬೇಕಾಗಿಲ್ಲ. ನೀವೀಗ ಅಪ್ಲಿಕೇಶನ್ ಮಾಡಬೇಕಾದ್ರೆ ಫೀಸ್ ಅನ್ನು ಕಟ್ಟಿದ್ರಿ, ಅದರ ನಂತರ ಎಕ್ಸಾಮ್ ಬರೆದ್ರೆ ನೀವು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ನೆಕ್ಸ್ಟ್ ನೀವು ಫೀಸ್ ಅನ್ನ ಕಟ್ಟಬೇಕಾಗಿರೋದು ನಿಮಗೆ ಕಾಲೇಜ್ ಅಲೌಟ್ ಆದ್ರೆ ಆ ಕಾಲೇಜಿಗೆ ಅಷ್ಟೇ. ಮತ್ತೆ ಕೌನ್ಸಿಲಿಂಗ್ಗೆ ಅಂತ ಸೆಪರೇಟ್ ಫೀಸ್ ಇರಲ್ಲ. ಹಾಗೆ ಕೌನ್ಸಿಲಿಂಗ್ಗೆ ಮತ್ತೆ ಸೆಪರೇಟ್ ಅಪ್ಲಿಕೇಶನ್ ಕೂಡ ಇರಲ್ಲ. ನೀವು ಆಲ್ರೆಡಿ ಎಕ್ಸಾಮ್ಗೋಸ್ಕರ ಏನು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆದಿದ್ರ, ಸೊ ಅದರ ಮೂಲಕನೇ ನಿಮಗೆ ಮುಂದೆ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಾಗುತ್ತೆ. ಡೇಟ್ಸ್ ಇನ್ನೂ ಅನೌನ್ಸ್ ಆಗಿಲ್ಲ. ಅನೌನ್ಸ್ ಆದ್ರೆ ಆದಷ್ಟು ಬೇಗ ಹೇಳ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಹಾ.